ಕಿಷ್ಕಿಂಧೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಬ್ ರಿಜಿಸ್ಟ್ರಾರ್ ಕಚೇರಿ ವರ್ಗಾವಣೆಗೊಂಡ ಕೆಲವೇ ದಿನಗಳಲ್ಲಿ ಲೋಕಾಯುಕ್ತರ ದಾಳಿ ನಡೆದಿರುವ ಬಗ್ಗೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ನಗರದ ಸಬ್ ರಿಜಿಸ್ಟ್ರಾರ್ ಕಚೇರಿ ತಿರುಪತಿ ತಿಮ್ಮಪ್ಪನ ಉಂಡಿಯಂತೆಯೇ ಪ್ರಸಿದ್ಧಿ ಪಡೆದಿತ್ತು ಎಂದು ವ್ಯಾಖ್ಯಾನಿಸಲಾಗಿದೆ. ಅಲ್ಲದೆ ಕಚೇರಿಯ ಒಳಗೆ ಹೊರಗೆ ದಲ್ಲಾಳಿಗಳ ಕಾರುಬಾರು ಕೂಡ ಹೆಚ್ಚಾಗಿತ್ತು. ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿಗೆ ಲಭ್ಯವಾಗಿರುವಂತೆ ನಗರ ಹಾಗೂ ತಾಲೂಕಿನಲ್ಲಿರುವ ಸರ್ಕಾರಿ ಗೋಮಾಳ, ಸರ್ಕಾರಿ ಜಾಗಗಳನ್ನು ಪ್ರಭಾವಿಗಳಿಗೆ ಅಧಿಕಾರಿಗಳೇ ಅಕ್ರಮವಾಗಿ ಮಾಡಿಕೊಡುತ್ತಿದ್ದಾರೆಯೇ ಎಂಬ ಅನುಮಾನ ಕೂಡ ದಟ್ಟವಾಗಿವೆ. ಬಲಾಢ್ಯರು, ಪ್ರಭಾವಿಗಳು, ಚುನಾಯಿತ ಪ್ರತಿನಿಧಿಗಳು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲೇ ಬೀಡು ಬಿಡುತ್ತಿರುವುದು ಈ ಎಲ್ಲ ಅಕ್ರಮ ಭೂಗಬಳಿಕೆಗೆ ಪುಷ್ಟೀಕರಿಸುತ್ತವೆ ಎಂದೇ ಹೇಳಲಾಗಿದೆ. ಸಬ್ ರಿಜಿಸ್ಟ್ರಾರ್ ಕಚೇರಿಯ ಅಧಿಕಾರಿ ಸಿಬ್ಬಂದಿಗಳು ಕೂಡ ಕಚೇರಿಯ ಬಗ್ಗೆ ಯಾವುದೇ ನೆಗೆಟಿವ್ ಸುದ್ದಿ ಬಂದರೂ ಕ್ಯಾರೆ ಅನ್ನುವುದಿಲ್ಲವಂತೆ. ನಾವು ಕೊಟ್ಟೆ ಬಂದಿರುವುದು ಹಾಗೆ ಸುಮ್ಮನೆ ಎಂದು ಬಹಿರಂಗವಾಗಿಯೇ ಹೇಳುತ್ತಾರೆಂದು ಹೇಳಲಾಗಿದೆ. ಈ ಎಲ್ಲ ಮಾಹಿತಿಯನ್ನು ಪಡೆದ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಖಡಕ್ ಲೋಕಾಯುಕ್ತ ಎಸ್ಪಿ ಸ್ನೇಹ ತಂಡ ದಾಳಿ ಮಾಡಿದೆ. ಲೋಕಾಯುಕ್ತರ ದಾಳಿಯಿಂದ ಬೆವರಿಳಿಸಿಕೊಂಡ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಕೆಲ ತಾಸು ನಡುಗುಹೋಗಿದ್ದಾರೆಂದು ಕೂಡ ಕೇಳಿಬಂದಿದೆ. ಹಲವಾರು ರೀತಿಯ ಕಡತಗಳನ್ನು ಪರಿಶೀಲನೆ ನಡೆಸಿ ಕೆಲ ಮಾಹಿತಿಯನ್ನು ಸಂಗ್ರಹ ಮಾಡಿರುವ ಲೋಕಾಯುಕ್ತರು ಯಾವ ಸಂದರ್ಭದಲ್ಲಿ ಯಾರಿಗೆ ಉರುಳು ಸಿದ್ಧಪಡಿಸುವರೋ ಕಾದು ನೋಡಬೇಕು.